ಹೇಳು ಹೇಳು. ಅಮ್ಮ ಮೇನಕ, ಅಹೇ ಸುರಪತಿಯ ಸುಂದರಿ, ನೀನೆಂತ ಆಧಾರದ ವಯ್ಯಾರಿ. ನಿನ್ನಂಥವಳನ್ನು ಆ ಇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವಾದರೂ ಬುದ್ಧಿ ಅವನ ಹಾಗೆ ಕಾಮಂತನ ನಾನಲ್ಲ. ನಿನ್ನಂತ ನೀತ ಸ್ತ್ರೀಗಳನ್ನು ನಾನು ಎಂದೆಂದಿಗೂ ಕೂಡುವುದಿಲ್ಲ. ಮೂರ್ಖಳೇ, ಹೊರಟು ಹೋಗಿ ಇಲ್ಲಿಂದ ಈಗಲೇ. ಭಾರ್ಗವರಾಮ, ಆ ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಬರುವೆನು ಎಂದು ಹೇಳ್ತಿರುವೆಯಲ್ಲ. ಸಹಜವಾಗಿ ಬಂದಿರುವ ರಾಮ, ಆ ನಿನ್ನ ಪರಶಿವನೇ ಗೌರಿಯನ್ನಲ್ಲದೆ ಗಂಗೆಯನ್ನು ಇಬ್ಬರ ಹೆಂಡರನ್ನು ಕಟ್ಟಿಕೊಂಡಿರುವನು. ಹೌದು. ಮತ್ತೆ ನೀನು ನನ್ನನ್ನು ಸ್ವಲ್ಪ ವಿಚಾರ ಮಾಡಿ ಹೇಳಿದೆನು. ನೀನು ಮಾತು ಮುಗಿಸು, ತದನಂತರ ನಾನು ಆ ಮಾತಿಗೆ ಅರ್ಥವನ್ನು ಹೇಳಿದೆ. ಮಾತು ಮುಗಿಸಬೇಕು. ಭಾರ್ಗವ, ಏನಿರುವುದು ಇಬ್ಬರ ಹೆಂಡರನ್ನು ಕಟ್ಟಿಕೊಂಡಿರುವನು, ನಾಲ್ವರನ್ನು ಕಟ್ಟಿಕೊಂಡಿರುವನು, ಮೊದಲು ಹೇಳು. ಅದಕ್ಕೆ ಉತ್ತರ ನಾನು ತದನಂತರ ಹೇಳುವೆ. ಭಾರ್ಗವರಾಮ, ಅಂಥ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ನನಗೆ ಸುಖವನ್ನು ಕೊಟ್ಟನು. ಆತನಿಗೆ ಹೆಚ್ಚಿನವನು ನೀನೇನು ನನಗಲ್ಲ. ಈ ನಿನ್ನ ಒಣ ಬಿಂಬವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಮೇನಕ, ಪರಶಿವನು ಗೌರಿಯನ್ನು ಗಂಗೆಯನ್ನು ಕೂಡಿದನೆಂದು ಹೇಳಿದೆಯಲ್ಲ, ಈ ಮಾತಿಗೆ ಉತ್ತರವನ್ನು ಹೇಳಿದನು ಇತ್ತಮ. ಮೇನಕ, ಹಿಂದಕ್ಕೆ ಭಾಗೀರಥನು ತನ್ನ 60 ಮಂದಿ ಮಕ್ಕಳು ಒಂದೇ ಸಾರಿ ಮರಣ ಹೊಂದಿದರು. ತನ್ನ ಮಕ್ಕಳಿಗೆ ಮೋಕ್ಷ ಸಿಗಬೇಕೆಂದು ಗಂಗಾ ಮಾತೆಯನ್ನು ಬೇಡಿಕೊಂಡನು. ಗಂಗಾ ಮಾತೆಯು ಕೆಳಾದಳು, ಈ ಭೂಲೋಕದಲ್ಲಿ ಉಳಿದಳು. ಆಗ ಪರಶಿವನಿಗೆ ಕಂಟಕ ಬಂದು ಒದಗಿತ್ತು. ಯಾವ ಕಂಟಕ ಬಂದರೆ ಕೈಲಾಸದಲ್ಲಿ ನೀಲಕಂಠನಾಗಿ ವಿಷವನ್ನು ಕುಡಿದಿದ್ದಾನಲ್ಲ, ಆಗ ಗಂಗೆಯ ಮಾತು ಹೋದರೆ ಮಾತ್ರ ಆ ಪರಶಿವನ ಉಳಿಯಬೇಕಾಗಿತ್ತು. ಮೊದಲು ಕೇಳು, ತದನಂತರ ನೀನು ಏನಾದರೂ ಹೇಳು. ಆಕೆಯು ಭೀಷ್ಮಾಚಾರ್ಯನ ತಾಯಿಯು, ಶಾಂತವಿನ ಹೆಂಡತಿಯು, ಪರಶಿವನ ಮಗಳು. ನೀನು ವಿಚಾರವಂತರಂತೆ ನನಗೆ ದುರ್ಬುದ್ಧಿ ಉಪದೇಶ ಮಾಡಿದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ಭಾರ್ಗವರಾಮ, ಶಾಂತವಾಗಿ ಇರುವುದು ಮೇನಕ. ಇನ್ನ 10 ನಿಮಿಷದಲ್ಲಿ ಬಿಟ್ಟು ಹೋಗಿವನು, ಏನಾದರೂ ಮಾತನಾಡು. ಭಾರ್ಗವರಾಮ, ಇದೀಗ ಭೀಷ್ಮಾಚಾರ್ಯ ಎಂದು ಹೇಳಿಯಲ್ಲ, ಅವರೆಂದರೆ ಯಾರು? ವಿಚಿತ್ರ ವೀರ್ಯರು. ಅವರದ್ದು ಯಾವ ಯುಗ? ನೀನು ಯಾವ ಯುಗದಲ್ಲಿ ಇರುವಿ? ನೀ ಹೇಳು. ಯಾವ ಯುಗದಲ್ಲಿ ಮಾತಾದರು, ಯಾವ ಯುಗದಲ್ಲಿ ಈ ಕಾಲದಲ್ಲಿ ಸಹಜವಾಗಿ ಹೇಳಿದರು. ನನಗೆ ಉತ್ತರ ಬೇಕು. ಉತ್ತರ ಬೇಕು. ದ್ವಾಪರ ಯುಗದವರು, ನಾವು ತ್ರೈತ್ರ ಯುಗದವರು. ಯಾರು ತ್ರೈತ್ರ ಯುಗದವರು? ನಾವು ಕಲಿಯುಗದಲ್ಲಿದ್ದೇವೆ. ಪರಶುರಾಮ ಹೇಳಿದೆ. ಭಾರ್ಗವ, ಅಹೋ ಭಾರ್ಗವರಾಮ, ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಅಹಲ್ಯನಿಗೆ ಸುಖವನ್ನು ಕೊಟ್ಟನು. ಅದರಂತೆ ನೀನು ನಿನ್ನ ಹಠವನ್ನು ಬಿಟ್ಟು ಎನ್ನನ್ನು ತೃಪ್ತಿಗೊಳಿಸು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಸ್ವರ್ಗದಲ್ಲಿ ಇಂದ್ರನನ್ನು ಬಿಟ್ಟು ಮತ್ತೊಬ್ಬನಾದ ವಿಶ್ವಾಮಿತ್ರನನ್ನು ಮನಗೊಟ್ಟು ಅಡವಿಯಲ್ಲಿ ಕೂಸನ್ನು ಅಡಿದು ಬಿಟ್ಟು ಒಂದು ನಾಚಿಕೆ ಇಲ್ಲದವರಂತೆ ಕಂಡವರನ್ನು ಕರೀವಿಯಲ್ಲ. ನೀನೆಂತ ಎಂದು ಮೊದಲು ನೀನು ತಾಯಿಯ ಗುಣವನ್ನು ನಿನಗೆ ಗೊತ್ತಿರುವುದೇ? ನನಗೆ ಸಹಜವಾಗಿ ಗೊತ್ತಿರುವುದು. ಅದಕ್ಕಾಗಿ ಎತ್ತ ತಾಯಿಯ ಋಣವನ್ನು ತೀರಿಸಲು ಈ ಪರಮಾತ್ಮನನ್ನು ದತ್ತಕ್ಕೆ ಮಾಡಿಕೊಳ್ಳಲು ಬಂದಿರುವೆನು. ಮಾತಿಗೆ
ಕಟ್ಟಿಕೊಂಡವನು ಕಡಿ ತನಕ, ಇಟ್ಟುಕೊಂಡವನು ಈ ನಿನ್ನ ದೇಹದ ಸುಖವು ಇರುವ ತನಕ. ಇದನ್ನು ತಿಳಿದು ನಡೆಯುವಿದೆಯಾ ಅಥವಾ ತಿಳಿಯದೇ ಬರುತ್ತಿರುವೆಯಾ? ಈ ಜಗದಲ್ಲಿ ನಾಲಿಗೆಗೆ ಎಲವಿಲ್ಲ, ಬಾಯಿಗೆ ಬೀಗವಿಲ್ಲವನ್ನು ಎತ್ತರ ತಪ್ಪು ಉಚ್ಚಳಕ್ಕೆ ಮಾತನಾಡಿದರೆ ಈ ನಿನ್ನ ನಾಲಿಗೆಯನ್ನು ಬಹು ಎಚ್ಚರದಿಂದ ಮಾತನಾಡಿ ಸುಮ್ಮನೆ ನೀನು ಸೊಗಸು ತುಂಬಿದ ಹಣ್ಣವೇ? ನೀನು ಹಣ್ಣು ಎಂದು ಪದದಲ್ಲಿ ಹೇಳಿದೆಯಲ್ಲ. ಸೊಗಸು ತುಂಬಿದ ಹೆಣ್ಣು ರಸಪೂರ ಮಾವಿನ ಹಣ್ಣು. ಹೆಣ್ಣು ಗಿಡದಿಂದ ಬಿದ್ದು ಕೊಳತ ಹಣ್ಣು ಏನಂತವರು ತಿನ್ನುವರು? ತಿನ್ನುವುದಿಲ್ಲ, ತಿಂದು ಬೀಸಾಡಿದ ಎಲೆಯಂತೆ ಒಗೆದು ಬಿಡುವುದು. ರಾಮ, ಇದುವರೆಗೂ ನಾನು ನಿಮಗೆ ಬೇಡಿಕೊಂಡದ್ದು ಹೇಗಾಯ್ತು ಗೊತ್ತೇ? ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರಿ ಹಾಕಿದ್ದು. ಅದು ಹಾಗಾಗಲಿಲ್ಲ. ಹೇಳು ಹೇಳು, ನಾನು ಏನ್ ಹೇಳಿದೆ? ಏನು ಬೋರ್ಗಲ್ಲಿನ ಮೇಲೆ ಮಳೆ ಸುರಿದಂತಾಯ್ತು? ಅಲ್ಲ, ಗೊತ್ತಿ ಹೇಳುತ್ತೀ ಹೇಳು. ಹೇಳು ನೋಡೋಣ. ನೀನು ಹೇಳು, ನಿನ್ನ ಮನಸ್ಸಿನಲ್ಲಿ ನನಗೆ ಗೊತ್ತಾಗುವುದು. ಮತ್ತೆ ನೀನು ಹೇಳ್ತಿರುವೆಯಲ್ಲ ಎಲ್ಲ. ಬ್ರಾಹ್ಮಣನು ಪರಮಾತ್ಮನನ್ನು ಪೂಜೆ ಮಾಡುವುದಕ್ಕೆ ಬಿಟ್ಟು ತಿಪ್ಪೆಯನ್ನು ಕೆಡರುವ ಕೋಳಿಯನ್ನು ತಂದು ಸಿಂಹಾಸನದ ಮೇಲೆ ಕುಳಿತಿದರೆ, ಗೆಜ್ಜೆ ಕಟ್ಟಿದರೆ ಮತ್ತೆ ಅದು ತಿಪ್ಪೆ ಕೆಡವನ್ನು ಬಿಟ್ಟಿದ್ದೆ. ಸಿಂಹಾಸನದಿಂದ ತೆಗೆದು ತಿಪ್ಪಿಗೆ ಹೋಗುವುದು, ತಿಪ್ಪೆಯನ್ನು ಕೆದರುವುದು. ನೋಡು ಸ್ವಲ್ಪ ಮಾಡುವುದಿಲ್ಲ ನಮಗೆ. ಹಾಗಾದರೆ ತಿಪ್ಪೆಯಲ್ಲಿರುವ ಕೋಳಿ ಎಂದು ನಾನು ಹೇಳಿದೀಯಾ? ಹಾಗಾಯ್ತು. ನಾನು ಎಷ್ಟೇ ಬೇಡಿದರು ನಿನಗೆ ನನ್ನ ಮೇಲೆ ಪ್ರೀತಿ. ಚೆನ್ನಾಗಿ ಕೇಳು. ಏನು ನೀನು ಹೇಳಿದ್ದು ಹೇಗಾಯಿತಂದರೆ, ಆಕಾಶಕ್ಕೆ ಸ್ತಂಭವಿಲ್ಲ, ದೀಪಕ್ಕೆ ಕುಲವಿಲ್ಲ, ಅನುಮಾನಕ್ಕೆ ಔಷಧಿ ಇಲ್ಲ, ನೀರಿಗೆ ಕೊನೆಯಿಲ್ಲ, ಸ್ಮಶಾನಕ್ಕೆ ಭೇದವಿಲ್ಲ, ನಿನ್ನಂತ ಹೆಣ್ಣಿಗೆ ನೆಲೆಯಿಲ್ಲ, ನೆಲೆಯಿಲ್ಲದ ಹೆಣ್ಣನ್ನು ನಾನು ಮುಟ್ಟುವುದಕ್ಕೆ ಬಂದಿಲ್ಲ, ನಾವು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ. ಸೊಗಸು ತುಂಬಿದ ಆಟ ಬಂಗಾರದಂಗ ಆಯ್ತಪ್ಪ. ಶಾಂತಿ ಇಟ್ಬಿಡ್ರಪ್ಪ. ಶಾಂತಿ ಇರ ಭಾರ್ಗವ, ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಬರುವೆನೆಂದು ಹೇಳುತ್ತಿರುವೆಯಲ್ಲ, ಆ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರುಪತ್ನಿಯರ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ತನ್ನ ಚಂದ್ರವಂಶವನ್ನೇ ಉದ್ಧಾರ ಮಾಡಿಕೊಂಡನು. ಅದರಂತೆ ನೀನು ಇಂದು ಎಂದನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೊಂಡು ಬೇಡುವೆನು ಸೋದರ. ಕಟ್ಟಿಕೊಂಡ ಹರಿಶ್ಚಂದ್ರನು ಸುಡುಗಾಡುತ್ತಾದ. ಇಬ್ಬರು ಹೆಂಡರನ್ನು ಕಟ್ಟಿಕೊಂಡ ಆ ಸೂರ್ಯದೇವನು ಬಿಸಿಲಿನಲ್ಲಿ ಬಿದ್ದ. 27 ಮಂದಿ ಹೆಂಡರನ್ನು ಕಟ್ಟಿಕೊಂಡ ಆ ಚಂದ್ರನು ಚಳಿಯಲ್ಲಿ ಬಿದ್ದ. ಮತ್ತೊಮ್ಮೆ ಗುರುಪತ್ನಿಯನ್ನು ಬಯಸಿ ತಿಂಗಳಲ್ಲಿ 15 ದಿನ ಕತ್ತಲು, 15 ದಿನ ಬೆಳಕು ತೋರಿದ. ಅವನೇ ದಿವ್ಯ ಪುರುಷನಾಗಿದ್ದರು. ನಿನ್ನ ಹಠವನ್ನು ಬಿಡು ಸುಂದರ, ನವ ಮೋಹನ ಚಿಂದಿ. ಮೇನಕ, ನಾನು ಮಾತು ಮುಗಿಸಿದೆ, ನಿನಗೆ ಅರ್ಥವಾಗಲಿಲ್ಲ. ಅದರೊಳಗೆ ಮಾತು ಹೇಳಿದೆ, ಅದರೊಳಗೆ ಹೇಳ್ಬಿಟ್ಟೆ. ಭಾರ್ಗವ, ಮೇನಕ, ನಿನ್ನ ಅಂಗ ಸಂಗ ಸುಖವನ್ನು ಸವೆಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ಕಠೋರ ಮನಸ್ಸಿನಿಂದ ಎನ್ನನ್ನು ಒಲ್ಲೆ ಎನ್ನಬೇಡ.
ಎನ್ನ ಪ್ರೇಮವನ್ನು ಒಪ್ಪಿಕೋ, ಎನ್ನ ಆಸೆಯನ್ನು ಪೂರೈಸು ನನ್ನ ಬುದ್ಧಿ ಸಂಪನ್ನ. ಏನಕ್ಕ ದಾನ ಮಾಡಿದರೆ ಧರ್ಮ, ಪಾಪ ಮಾಡಿದರೆ ಕರ್ಮ. ಕರ್ಮ ತಿಳಿಯುವುದಿಲ್ಲ ನೋಡು ಆ ಬ್ರಹ್ಮನ ಮಾಡಿದ ಮರಣ. ಹೌದು ಏನಕ್ಕ ರಾಮ. ನಾನು ಎಂದೆಂದಿಗೂ ನಿನ್ನನ್ನು ಗುರಿ ಕೂಡುವುದಿಲ್ಲ ಮರಣ. ಇದನ್ನು ಅರಿತು ತಿಳುವಳಿಕೆಯನ್ನು ಮೊದಲು ನಿನ್ನ ಅಂತಃಪುರವನ್ನು ಬಿಟ್ಟು ಹೇಳು. ಒಂದೇ ಸಾಕು, ಒಂದೇ ಏನೇ ಇಂದ್ರ, ಏನೇ ಬೃಂದವೇಣಿ, ಬ್ರಹ್ಮ ಋಷಿಯಾದ ವೈರಾಗಿಯನ್ನು ಅಲ್ಪ ಮುಸುಮಾನದ ಸುಂದಕ್ಕೆ ಮನ ಬಯಸಿದರೆ ನಿನ್ನ ಮಾತಿಗೆ ಮನಗಡುವನೆ ಎಲೈ ಫಲಬೇಡಿ. ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಕಾದರ್ಪ ಮೇಲೆ ಆಸೆ ಬರಲಿದೆ. ಅಂತ ಯೋಗ್ಯತೆಯನ್ನು ಪಡೆದು ಪರಶಿವನನ್ನು ಮೆಚ್ಚಿಸುವ ಆತುರದಲ್ಲಿರುವ ನಾನು ನಿನ್ನಂತ ಗೈಯಾಳಿ ಹೆಣ್ಣಿಗೆ ಬಲಿಯಾಗುವನೆಂದು ತಿಳಿದುಕೊಂಡಿರುವೆಯ? ಏನಕ ನಿನ್ನ ಆಸೆಯಲ್ಲ ನಿರಾರ್ಥಕ. ಇನ್ನೆಷ್ಟು ಒಂದು ಸಾಂಗ್ ಲಾಸ್ಟ್ ಮಾತು ಹೇಳು. ಆಹೋ ಜಮದಗ್ನಿಯ ಕುಮಾರ, ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ನಿನ್ನಂತ ಸ್ತ್ರೀಗಳು ಮೆಚ್ಚಿದರೇನು ಫಲ, ಮೆಚ್ಚದಿದ್ದರೇನು ಫಲ. ಸಮಯವಿಲ್ಲ, ವ್ಯರ್ಥವಾಯಿತು. ದಾರಿಯನ್ನು ಹಿಡಿದುಕೊಂಡು ಹೋಗು. ನಿನ್ನ ತಪಸ್ಸನ್ನು ಕೇಳಿಸಲು ನಾನಿಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ನಾನು ನಿನ್ನ ಮಾತಿನಲ್ಲಿ ನೀನು ಗೆಲ್ಲುವೆಯೋ ಅಥವಾ ನಾನು ಗೆಲ್ಲುವೆನೋ ಎಂದು ಬಂದೆ. ಇಬ್ಬರಲ್ಲಿ ಇಲ್ಲದ ಹೊತ್ತು ಸಾರ್ಥಕವಿಲ್ಲದೆ ಹೋಯಿತು. ಮತ್ತೊಮ್ಮೆ ಯಾವಾಗಲಾದರೂ ಭೇಟಿಯಾಗೋಣ. ನೀನು ಹೀಗೆ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಬೈದು ಈ ಮೂರ್ಖ ಸ್ತ್ರೀಯರ ಮಾದರಿಯನ್ನು ಅಥವಾ ಎಲ್ಲಿಯಾಗಿದ್ದು ಉದಾಹರಿಸಿದನು. ಈ ಸ್ತ್ರೀಯರ ಬಡವನ ವೈಗಾತಕ್ಕೆ ನಾವು ನಿಷ್ಠೆಯಿಂದ ಈಶ್ವರನ ಪೂಜೆ ಭಗವನ ಸಾರಥಿ ಜಾಗೃತಿ ತಮ್ಮ ಶ್ರೀನಾಗಲಿ ಹೋಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಾರ್ಗವ, ನಾನು ಮೆಚ್ಚಿದೆ ನಿನ್ನ ನಿಶ್ಚಲ ಮನಸ್ಸಲ್ಲಿ ಮಾಡಿದ ಈ ತಪವ. ನಿನ್ನ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಶಿಖರದ ಪಾರ್ವತಿ ಸಮೇತ ಆಸನಾರೂಢನಾಗಿ ನನ್ನ ಕಾಲಿಗೆ ಒತ್ತಿ ಬಂದಿರುವುದು. ಇಲ್ಲಿ ಆದರೆ ಒಂದು ಮಾತು ಹೇಳುವರೆ ಕೇಳು ಭಾರ್ಗವ. ನಿನಗೆ ಬೇಕಾದ್ದನ್ನು ಬೇಡ ಈ ಕ್ಷಣವ, ಬೇಡಿದ್ದನ್ನು ಕೊಡಲು ಬಂದಿರುವುದು ತಕ್ಷಣವ. ಅಹೋ ಪರಮಾತ್ಮ, ಈ ಜಗದಲ್ಲಿ ನಿನಗೆ ಗೊತ್ತಿല്ലെಂದು ಹೇಳಿರುವುದು. ಆ ಮತಾಂತರಾದ ಕಾರ್ತಿವೀರನು ಸಜ್ಜನರನ್ನು ಬಾಧಿಸಿ ದುರ್ಜನರನ್ನು ಶಿಕ್ಷಿಸುತ್ತಿರುವನು. ಆದ ಕಾರಣ ಅವನನ್ನು ಸಂಹಾರ ಮಾಡಲು ನಿನ್ನ ಕರದೊಳಗಿರುವ ತ್ರಿಶೂಲವನ್ನು ಎನಗೆ ಹೊರವಾಗಿ ಪರಸುವಾಗಿ ದಯಪಾಲಿಸಬೇಕೆಂದು ಬೇಡಿಕೊಳ್ಳುವಿನ ದೇವ. ಇಷ್ಟೇಯನ್ನು ನಿನ್ನಬವ ಭಾರ್ಗವ. ಪರಮಾತ್ಮ, ಕೇವಲ ಅರ್ಥದಾಸಿನಲ್ಲಿ ಎನ್ನನ್ನು ಪ್ರಸನ್ನಗೊಳಿಸಬೇಕಾದರೆ ನೀನಲ್ಲದೆ ಮತ್ತು ಯಾರಿಗೂ ಸಾಧ್ಯವಿಲ್ಲ. ಅವೇನು ಪರಮಾತ್ಮ? ಆದರೆ ನೀನಾರಂಭುವುದು ಭೂಮಿಯಲ್ಲಿ ಉದ್ಭವಿಸಿದವಾಗಲೇ ನಿನಗೆ ಮರೆಯಾಯಿತು. ಹೌದೇನು? ನನಗೆ ಮಾತ್ರ ನೀನಾರಂಭುವುದು ತಿಳಿದ ವಿಷಯವಾಗಿದೆ. ಇದು ಒತ್ತಟ್ಟಿಗಿರಲಿ. ನೀನು ಬೇಡಿದ ಈ ಶೂಲವನ್ನು ಪರಸುವಾಗಿ ಕೊಡಗಲು ತೆಗೆದುಕೋ. ಆಗಲಿ ಪರಮಾತ್ಮ. ಭಾರ್ಗವ, ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡಿ. ಆದರೆ ಒಂದು ಮಾತು, ಮತ್ತೇನು ಪರಮಾತ್ಮ? ನಿನಗೆ ಜ್ಞಾಪಕವಿರಲಿ, ಯಾವ ಸಮಯದಲ್ಲಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಪರಶುರಾಮನೇ, ನೀನು ತೆರಳು ಬೇಗನೆ. ಆಗಲಿ ಪರಮಾತ್ಮ. ಎಲ್ಲದಕ್ಕೂ ನಿನ್ನ ಲೀಲೆಯವರೆಗೂ ಮತ್ತೇನಿದೆ? ನನ್ನ ಮಾತೆಯ ಪಾದ ಹಸ್ತಕರಣದಿಂದ ಪರಶುವನನ್ನು ನಂಬಿಸಿ ಅರಣ ಕರದೊಳಗೆ ಒಂದು ಶೂಲವನ್ನು ಪರಶುವನ್ನಾಗಿ ಪಡೆದ ಪದ ನಮ್ಮ ತಾಯಿಯ ಬಳಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಹೋರಾಡಬೇಡಿ ಸಾಧ್ಯ. ಎಲ್ಲ ಪಾಪ ಪರಿಹಾರಕ್ಕಾಗಿ ದೇವ ನದಿಗೆ ತರಳಿ ಸ್ನಾನ ಮಾಡಿ ಪರಮೇಶ್ವರ ಪೂಜೆ ಮಾಡುವ ಕಾರಣ ಜಾಗ್ರತೆಯಿಂದ ರೇವ ನದಿ ಹೋಗಲು ನಡೆಯಲೇ ಸಾರದೆ
ರೇಣುಕ. ಖುಷಿಯಿಂದಾಗಲಿ ಭೂಪತಿ. ಸಮಯವಾಯಿತು. ಪತಿಯ ಪಾದ ಪೂಜೆಗೆ ನಾನು ನೀರನ್ನು ತೆಗೆದುಕೊಂಡು ಹೋಗಬೇಕು. ಅಯ್ಯೋ, ನದಿಯಲ್ಲಿ ಸ್ನಾನ ಮಾಡುವರು ಯಾರೋ ಈ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವರು. ಯಾರದು? ಈ ಬಂಗಾರದ ಗಂಟು ಯಾರದು? ಯಾರಿರುವರು ಇಲ್ಲಿ? ಅಯ್ಯೋ ಪರಮ ಘಾತಗಳೇ, ಮಹಿಷ್ಮತಿ ನಗರದ ರಾಜನ ಸತಿಯ ನೆಲೆ ಬಾಳುವ ಚಿನ್ನದ ಆಭರಣ ಸರೋದಕ್ಕೆ ಬಂದಿದೆಯಾ? ಕಾರ್ತಿವೀರ್ಯಾರ್ಜುನ, ರೇಣುಕ, ಕಳುವು ಮಾಡುವುದಕ್ಕೆ ಬಂದಿರುವೆಂದು ತಿಳಿದುಕೊಂಡಿರುವೆ. ಏತಕ್ಕಾಗಿ ಬಂದಿದೆಯೋ ರೇಣುಕ? ಕೇಳುವೆನು, ಕೇಳು. ಕಾರ್ತಿವೀರ್ಯಾರ್ಜುನ, ಅದೇ ರೇಣುಕ, ಕಳುವು ಮಾಡುವುದಕ್ಕೆ ಬಂದಿರುವೆಂದು ನೀನು ತಿಳಿದುಕೊಂಡಿರುವೆಯಾ? ಹೌದು ರೇಣುಕ. ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ತವರಿಯಲ್ಲೇ ಮರೆತು ಬಂದವಳು ನಾನು. ಮತ್ತೆ ಏತಕ್ಕಾಗಿ ಬಂದಿದೆಯೋ ರೇಣುಕ? ಕಳುವಿನ ಅಪರಾಧವನ್ನು ಎನ್ನ ಮುಂದೆ ಹೋರಿಸಬೇಡ ಕಂಡಿಯ ಕಾರ್ತಿವೀರ್ಯಾರ್ಜುನ. ಅಯ್ಯೋ ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣ ಕಂಡಿರೋ ಹೇಗೆ? ಈ ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಎಚ್ಚಲಿ. ಇಲ್ಲಿಂದ ಹೊರಟು ಹೋಗುವ ಜೋರಾರಿ ಹಿಡಿದು ಬಂದಿದೆ. ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಎನ್ನ ಪತಿಯು ರೇಣುಕಾ ಎಂದು 3 ಬಾರಿ ಕರೆಯುವುದರೊಳಗಾಗಿ ನಾನು ನೀರು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಇಲ್ಲಿ ಏನೋ ಅಪಶಕನವೂ ನಡೆದಂತಾಯಿತು. ನಾನೇನು ಮಾಡಲಿ? ಆಗಲಿ, ಪತಿಯ ಪಾದದ ಮೇಲೆ ಬಿದ್ದು ನಾನು ಕ್ಷಮೆ ಕೇಳಬೇಕಲ್ಲವೇ? ಸ್ವಾಮಿ, ಎಲ್ಲ ಅಪರಾಧ ಅಯ್ಯೇ ರೇಣುಕಾ, ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದಲ್ಲಿದ್ದ ಜಲವು ಈಗೆಂತ ಹೋಯಿತು? ಸ್ವಾಮಿ, ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ದುರಾತ್ಮಳೆ, ಕಾಲಿಕ್ಕದಿರಿಯನ್ನಾತ್ರಮದಲ್ಲಿ ಸಿರಿ ಸಂಪತ್ತವರ ತತ್ವ ನಾನೆಂದು ಬಯಸಲಾರನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗೆತ್ತ ಹೋಯಿತು. ನೀನು ದುರತೆ ಈಗ ಎನ್ನ ಪಾದ ಮುಟ್ಟಲು ನಿನಗೆ ಅರ್ಹತೆ ಇಲ್ಲ. ಇನ್ನ ನಿನ್ನ ಮುಖವು ನನಗೆ ತೋರಬೇಡ. ಮಾತನಾಡದಿರು ಮೂರ್ಖಳೆ, ಮಾಡದಿರು ಎನ್ನೋಳ ರಗಳೇ. ಅಣುವಿನಲ್ಲಿ ತೃಣ ಮಾತ್ರವೂ ನಾನು ತಪ್ಪು ಮಾಡಿಲ್ಲ.
ರೀತಿ ತಪ್ಪಿದ್ರು ರೀತಿ ತಪ್ಪಿ ಬಾಳುವ ಹೆಣ್ಣು ನಾನಲ್ಲ. ನೀನು ತರಲು ಹೋಗಿದ್ದೇನು ನಿಜ, ಆದರೆ ಮಧ್ಯದಲ್ಲಿ ಏನೋ ಅವಶ್ಯಕತೆಯೋ ನಡೆದಂತಾಯ್ತು. ಸ್ವಾಮಿ ಸ್ವಾಮಿ ಎಂದು ಸ್ವಾಭಿಮಾನದ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕಾಗಿ ಮನಸೋತು ಸತಿ ಧರ್ಮವನ್ನೇ ಮೀರಿ ನಡೆದೆಯ. ಚಿತ್ತ ಚಾಂಚಲವಾದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡು ಸಾರ್ವಭೌಮ ದಾಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು 4 ಮಕ್ಕಳ ತಾಯಿಯಾದ ಮೇಲೆ ಹುಟ್ಟಿನ ಸಮಯದಲ್ಲಿ ಮತ್ತೆ ದನಕನಕದ ಮೇಲೆ ವ್ಯಾಮೋಹವೇ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದೆಯ ಮೂರ್ಖಳೇ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಯಾಯಿತು ಎಂದು ನೀವು ತಿಳಿದುಕೊಂಡಿರ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಯಾಯಿತು. ನೀವು ತಿಳಿದುಕೊಂಡಿರ. ಸ್ವಾಮಿ, 4 ಮಕ್ಕಳಾದ ಮೇಲೆ ಮತ್ತೆ ನನಗೆ ಯೌವನ ಬರಬಹುದೆಂದು ತಿಳಿದುಕೊಂಡಿರ. ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿ ಮಾತನಾಡಬಲ್ಲರು? ನಾನು ಮಾತನಾಡಿದರೆ ನನಗೆ ಚಿಂತೆವಿಲ್ಲ ರೇಣಕ. ಸ್ವಾಮಿ, ಈ ರೇಣಕ ತಪ್ಪು ಮಾಡಿದಳೆಂದು ನಿಮ್ಮ ಮನವರಿಗಿದ್ದರೆ ನೀವು ಯಾವ ಶಿಕ್ಷೆ ಕೊಟ್ಟರು? ಈ ಮಾತು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎನ್ನ ಮನದಾಚೆಯನ್ನು ಆಸೆ ಮಾಡಿದೆಯ. ಇನ್ನು ಎನ್ನ ಮುಂದೆ ನಿಲ್ಲಬೇಡ. ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನುಶ್ಚೆಯಂತೆ ಆದರೂ ಆಲ್ಯಂತೆ ಅವಿವೇಕಿಯು ನೀನಾದಿ. ಛೀ ನೀಚಳೆ, ದೂರದಿಂದ ಮಾತನಾಡ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನಲ್ಲಿಗೆ ಹೋಗಬೇಕು. ಅನುಸೂಯೆ ಅನುಪತಿ ಪತಿಯ ದೇವರೆಂದು ಪೂಜಿಸುವಳು ಅವರು. ಅವರ ಸಾಲಿನಲ್ಲಿ ಬಾಳಿ ಬದುಕುತ್ತಿರುವಳು ಈ ರೇಣುಕ. ಸ್ವಾಮಿ, ಈ ನಿಮ್ಮ ಪಾದವನ್ನು ಹಿಡಿದು ಬೇಡಿಕೊಳ್ಳಲು
ಮಾಡಬೇಕೆಂದು ಬಂದಿದ್ದೆ. ಆದರೆ ನಿನ್ನ ಅವಿವೇಕಿತನವೇ ನಿನ್ನ ಕೆಳಮಟ್ಟಕ್ಕೆ ತಂದಿತು. ಹೇ ರೇಣುಕಾ, ನಿನ್ನನ್ನು ಸಜ್ಜಿಗೆಂದು ಇನ್ನೊಂದು ಸಾರಿ ಮನ್ನಿಸಲಾರ ಈ ಯೋಗಿಕುಲ ಮುನಿಕುಲ ಸುರೇಖ ಚಂದ್ರಿಕ ಅಮ್ಮ ಮಾತೆ ಪರಮ ಪ್ರಖ್ಯಾತೆ ರೇಣುಕರಾಜನ ಸುತೆ ಪಾದ ಹಸ್ತರಣದಿಂದ ಆ ಪರಮಾತ್ಮನನ್ನು ಮೆಚ್ಚಿಸಿ ಹರಣಕರ ಮಾಡಿರುವ ಈ ತ್ರಿಶೂಲವನ್ನು ಪರಸವನ್ನಾಗಿ ಪಡೆದುಕೊಂಡಿರುವನು ಈ ನಿಮ್ಮ ತಂದರಿಗೆ ಆಶೀರ್ವಾದವನ್ನು ಮಾಡು. ರಾಮ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬರ್ತೀನಿ. ಸಹಜವಾಗಿ ಬಂದಿರುವನು, ತಾಯಿಗೆ ತಕ್ಕ ಮಗನಾಗಿರುವನು. ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಬೇಕು. ಅಮ್ಮ ಮಾತೆಯ ಪರಮ ಪುನೀತೆ, ನಾನು ಪರಶುವನಿಂದ ಪರಶುವನ್ನು ಪಡೆದುಕೊಂಡು ಬಂದರು. ಪ್ರೀತಿ ದುಃಖಿಸುವುದಕ್ಕೆ ಕಾರಣವೇನು ಮಾತೆ? ಪರಮ ಪುನೀತೆ. ಅಮ್ಮಯ್ಯ, ಏತಕ್ಕಾಗಿ ದುಃಖವನ್ನು ಪಡುತ್ತಿರುವಿ ಅಮ್ಮಯ್ಯ ಎಂದು ಕೇಳಿದ. ಎಂಥ ತಾಯಿಯ ದುಃಖವನ್ನು ಮಗನೇ ಕೇಳಬೇಕಲ್ಲವೇ? ಮತ್ತಾರು ಕೇಳುವರು ಮಾತೆ? ರಾಮ ಅಮ್ಮಯ್ಯ, ಏತಕ್ಕಾಗಿ ದುಃಖಿಸುತ್ತಿರುವೆ? ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನೇ ಕೇಳಿ, ಆಗಲಿ ಆತನೇ ನಿನಗೆ ಉತ್ತರವನ್ನು ನೀಡುವುದು ಕಂದ. ಆಗಲಿ ಜನನಿ. ಆಹೋ ಜನಕ, ನೀವು ಪ್ರಳಯ ರುದ್ರನಂತೆ ಪಾಪವನ್ನು ತಾಳಿರುವುದಕ್ಕೆ ಕಾರಣವೇನು? ನಿನಗೆ ಎದುರಾದ ಹತಮರದಾರು ಎನ್ನಾಗಿ ಎಲ್ಲ ಮುಂದೆ ತಾರ ಈ ಪರಶುವಿನಿಂದ ಅವರ ಶಿರವನ್ನು ಅರೆಗಡಿ ಬಿಡುವರ ತಂದೆ ನಿನ್ನ ಮನಸ್ಸಿನ ದೂರವೇನೆಂದು ಹೇಳಂತ ಮುಂದೆ. ಅಹೋ ರಾಮ, ನನ್ನ ಆಜ್ಞೆ ಪಾಲಿಸಬೇಕಾದರೆ ಗುಣಕರ ಮನಸ್ಸಿರಬೇಕು. ಈ ಖಂಡನೆಯ ಖಂಡಿದರೆ ಪರಶುರಾಮನ ಮೇಲೆ ನಿನಗೆ ಅನುಮಾನವೇನು ಅಪ್ಪಯ್ಯ? ಗಂಡದ ಗಂಡುಗಲಿಯ ರಾಮ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯ ತಂದೆಯ ಮೊಟ್ಟ ಮಾತು ಎಂದು ಮೀರುವುದಿಲ್ಲವೆಂದು? 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, ಅಷ್ಟಮಿ ಬಾಲಕರ ಸಾಕ್ಷಿ, ಎನ್ನಗೆ ಪರಶುವನ್ನು ದಯಪಾಲಿಸಿದ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನೆರವೇರಿಸುವರ ತಂದೆ ಆಜ್ಞೆಯನ್ನು ಕೊಡುವಂತೆ. ಹಾಗಾದರೆ ಈ ಕ್ಷಣವೇ ಅರೆಗಡಿದುಕೊಂಡು ನಿನ್ನ ಎತ್ತ ತಾಯಿ ಎದುರು ಶಿವ ಶಿವ ಇದೇನು ದುರ್ಗಮ ಕೈಲಾಸವಾಸ ಈಶಾ ಮಹೇಶ, ಇದಂಥ ದುರ್ಘಟನೆಯು ಅಮ್ಮಯ್ಯ. ಆ ಪರಶಿವನು ನನಗೆ ಈ ಪರಶುವನ್ನು ದಯಪಾಲಿಸುವ ಸಮಯದಲ್ಲಿ ಎತ್ತ ತಾಯಿಯ ಶಿರವನ್ನು ಹೊರಗಡೆಯುವ ಸಮಯ ಬರುವುದೆಂದಿದ್ದರೆ ನಾನು ಈ ಪರಶುವನ್ನು ಕೈಯಿಂದ ಮುಟ್ಟುತ್ತಿರಲಿಲ್ಲ. ಮತ್ತು ದೇವರನ್ನು ಪೂಜೆ ಮಾಡುವುದಕ್ಕಿಂತ ಎತ್ತ ತಾಯಿಯ ಪಾದವನ್ನು ಪೂಜೆ ಮಾಡುತ್ತೆ. ಶಾಸ್ತ್ರವಿರುವುದು ಜರಡಿ, ಶಾಸ್ತ್ರವಿರುವುದು ಅಮ್ಮಯ್ಯ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲವೆಂದು ಗಾದೆ ಮಾತುಗಳು ಇರುವವು ಮಾತೆ. ಅಮ್ಮಯ್ಯ, ಸತ್ಯ ಮಾತಾ ಪಿತಜ್ಞಾನ ಎಂದು ಶಾಸ್ತ್ರವಿರುವುದು. ಸತ್ಯವಾದ ತಾಯಿಯ ಶಿರವನ್ನು ಹೊರಗಡೆಯದೆ, ಇಲ್ಲವೇ ಜ್ಞಾನವಾದ ತಂದೆಯ ಮಾತು ಕೇಳದೆ ಎಡಬೇಗ ಪರಶುರಾಮ ಒದಗಿತು. ಈ ಮಾತನ್ನು ಕೊಡುವ ಮುಂಚೆ ಬರಸಿಡಲು ಎನ್ನ ಸಿರಕ್ಕೆ ಬಡಿದು ಎನ್ನನ್ನೇಗೆ ಸಾಯಿಸಲಿಲ್ಲ, ಎನ್ನನ್ನೇಗೆ ಸಾಯಿಸಲಿಲ್ಲ. ಅಮ್ಮಯ್ಯ, ಇದು ಎಂತ ದುರ್ಘಟನೆ ಬಂದು ಒದಗಿತು. ಈ ನಿನ್ನ ಮಗನ ಮೇಲೆ ಕಳಂಕ ಮುಗಿದು ಅಮ್ಮಯ್ಯ,
ರಾಮ, ಅಮ್ಮಯ್ಯ ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನನ್ನ ಹೆತ್ತ ತಾಯಿ. ಅದೇಕೆ ಮಾತನಾಡುತ್ತಿರುವಿ ಅಮ್ಮಯ್ಯ? ಅಮ್ಮ ದೈವಗಳಿರ ಇಂಥ ಎತ್ತ ತಾಯಿಯ ಕೊಲ್ಲುವ ಮಗನನ್ನು ಎಂದು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಬಾರದೆಂದು ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳಿರಮ್ಮ, ಬೇಡಿಕೊಳ್ಳಿರಿ ರಾಮ, ಅಮ್ಮಯ್ಯ. ನನ್ನ ಕರ್ಮಕ್ಕೆ ನೀನೇಕೆ ಬೇಡಿಕೊಳ್ಳುತ್ತೀರಿ? ತಾಯಿಯ ದುಃಖವನ್ನು ಮಗನೇ ತೀರಿಸಬೇಕಲ್ಲವೇ? ಮತ್ತಾರು ತೀರಿಸುವರು ಜನನಿ, ಮತ್ತಾರು ತೀರಿಸುವರು? ರಾಮ, ಅಮ್ಮಯ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲವೇ ಕರ್ಮ? ಹೌದು ಜನನಿ. ರಾಮ, ಅಮ್ಮಯ್ಯ ಬದುಕೆ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ತಾಯಿಗೆ ಕೊಟ್ಟ ಮಾತಿರಂತೆ ಅನನನ್ನು ಅಲಿಸಿದ ನೀನಿಂದ. ಮೂಲವಾಯಿತು ಅಮ್ಮಯ್ಯ. ಕಂದ, ಮಾತಿನಂತೆ ವರವನ್ನು ಪಡೆದುಕೊಂಡನು, ಆದರೆ ಈ ಪಡೆದು ನಿನ್ನ ಶಿರಕ್ಕೆ ಒಪ್ಪಿಸುವಂತಾಯಿತು ಕಂದ, ಅಮ್ಮಯ್ಯ. ನೀನೇಕೆ ದುಃಖವನ್ನು ಪಡುತ್ತಿರುವೆ? ದತ್ತ ತಾಯಿಯ ಶಿರವನ್ನು ಕಡಿಯುವುದಕ್ಕಾಗಿ ಇಂಥ ಮಾಮಿಯ ಮಗನು ಹುಟ್ಟಬಾರದೆಂದು ದುಃಖಪಡುತ್ತಿರುವೆನು ಕಂದ, ಅಮ್ಮಯ್ಯ. ದುಃಖಿಸಬೇಡ ಪುತ್ರ. ಹೇಗೆ ದುಃಖಿಸದಿರಲಿ ಮಾತೆ? ತಂದೆಗೆ ಕೊಟ್ಟ ಮಾತನ್ನು ನಡೆಸಿ ಮಗನು ನೀನಾಗೋ. ರಾಮ, ಪರಶುರಾಮ ನಾನು. ರಾಮ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹಣವನ್ನು ನಡೆಸಿ ಪುರುಷವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದಿರುವೆ. ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಹರಗಡೆಯಬೇಕೆಂದು ಬಂದೆ. ಈಗ ನಿನ್ನ ಶಿರವನ್ನು ಕಡಿಯಬಾರದೆಂಬ ಪರಿಸ್ಥಿತಿ ಬಂದೊದಗಿರುವುದು ಮಾತೆ. ರಾಮ, ಅಮ್ಮಯ್ಯ ಅದರಂತೆ ತಂದೆಯ ಕೊಟ್ಟ ಮಾತನ್ನು ನೀನು ನಡೆಸಲೇಬೇಕಲ್ಲವೇ ಕಂದ? ಹೇಗೆ ನಡೆಸಲಿ ಮಾತೆ? ಪರಶುರಾಮ, ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ಬೇಕಾದರೆ ಎಂತ ತಾಯಿಯ ಶಿರವನ್ನು ಕಡಿಯಬೇಕೇನು ಮಾತೆ? ರಾಮ, ಮುಂದೆ ಜಗದೊಳಗೆ ನನ್ನ ಹೆಸರಿಗೆ ಕಳಂಕ ಬಂದೊದಗಿತು ಮಾತೆ. ಕಂದ, ಅಮ್ಮಯ್ಯ ನಿನ್ನ ಹೆತ್ತ ತಾಯಿಯು ರೇಣುಕಾಯಲ್ಲಮ್ಮ ಎಂದು ಭಕ್ತರಿಗೆ ತಿಳಿಯಬೇಕಾದರೆ ತಂದೆಗೆ ಕೊಟ್ಟ ಮಾತನ್ನು ನಡೆಸು. ಆರಿಸು ನಿನ್ನ ಹೆತ್ತ ತಾಯಿಯ ಋಣವನ್ನು. ಮಾಡಬೇಕ ಪರಶುರಾಮ, ತಂದೆಯ ಕೊಟ್ಟ ವಚನ ಪಾಲಿಸಲೇಬೇಕು. ಆಗಲಿ ಪುಟನೆ, ನಿನ್ನ ಆಜ್ಞೆಯನ್ನು ನೆರವೇರಿಸುವನು ಬೇಗನೆ. ಓಂ ನಮಃ ಶಿವಾಯ. ಆಗೋ ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ಓ ರಾಮ, ಅಪ್ಪಯ್ಯ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ. ನಿನಗೆ ತೃಪ್ತಿ ಆಯಿತು ಎಂದಿದ್ದರೆ ಕೇಳು ಮಗನೇ, ನಿನಗೆ ಯಾವ ವರ ಬೇಕು? ಹಾಗಾದರೆ ಏನಿಲ್ಲ, ನಾನು ಕೇಳುವ 3 ವರಗಳನ್ನು ಪಡೆದನೆಂದು ಪ್ರತಿಜ್ಞೆ ಮಾಡುವರೇನು ಅಪ್ಪಯ್ಯ? ಅದೇನೇ, ಕೇಳು ಬೇಗನೆ. ಆಗೋ ಜನಕ, ಬಾಲಕ,
ತಪ್ಪುವನಲ್ಲ, ತಪ್ಪಿದವನು ಈ ಯಮದಗ್ನಿ ಅಲ್ಲ. ಆಹೋ ಜನಕ, ಬಾಲಕ, ಹಾಗಾದರೆ ಎಂತ ತಾಯಿಯು ಮರಳಿ ಜೀವಂತವಾಗಿ ಎದ್ದು ಬರಬೇಕು. ನಿನ್ನ ಕ್ರೋಧ ಹಕ್ಕಿಗೆ ದಗ್ಗೈಸಿದ ನಮ್ಮಣ್ಣಂದಿರು ಮರಳಿ ಬದುಕಿ ಬರಬೇಕು. ಜನಕ, ಮೂರನೇ ವರವಾಗಿ ನಿಮ್ಮ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಸಿದ್ಧರಾಗಿರಬೇಕು. ಜನಕ, ಈ 3 ವರಗಳನ್ನು ನಡೆಸಿಕೊಟ್ಟರೆ ಮಾತ್ರ ನನ್ನ ಜೀವನ ಸಾರ್ಥಕ. ಜೈ ಜಗದೀಶ್ವರಿ. ಪರಶುರಾಮ, ಅಪ್ಪಯ್ಯ, ನಿನ್ನ ಇಷ್ಟಾರ್ಥವು ಈಡೇರಿತು. ನಿನ್ನ ತಾಯಿಯನ್ನು ಕರಿ ಎದ್ದು ಬರುವಳು. ಅಮ್ಮ ಮಾತೆ, ಪರಮ ಮುನೀತೆ, ರೇಣುಕರಾಜನ ಸುತೆ, ನಮ್ಮ ತಂದೆಯ ತಪೋ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಹೆಸರಿಗೆ ಬಂದ ಕಳಂಕವನ್ನು ಅಳಿಸಮ್ಮ ಜನನಿ ತ್ರಿಲೋಕ ಪಾವನಿ. ರಾಮ ಅಮ್ಮಯ್ಯ, ಕಂದ ಜನನಿ, ಮಗ ಅಮ್ಮಯ್ಯ. ತಂದೆಯು ಕೊಟ್ಟ ಮಾತನ್ನು ನಡೆಸಿದೆ. ಹೌದು ಮರಳಿ ನಿನಗೆ ಕಂದ, ಸತ್ತ ಜನ್ಮವು ಸಾರ್ಥಕವಾಯಿತು ಕಂದ. ಹೌದು ತಾಯಿ, ಎಂತ ತಾಯಿಯ ಋಣವನ್ನು ತೀರಿಸುವುದಕ್ಕಾಗಿಯೇ ನಾನು ಈ ಜಗತ್ತಿನಲ್ಲಿ ಅದಕ್ಕಿಂತ ಭಾಗ್ಯ ಮತ್ತೇನು ಬೇಕು ಅಮ್ಮಯ್ಯ? ಇದಕ್ಕಿಂತ ಸಂತೋಷ ನನಗೇನು ಬೇಕು ಕಂದ. ಹೌದು ತಾಯಿ, ಪುತ್ರ, ನಿನಗೆ ಸಂತೋಷವಾದರೆ ಈ ಜಗತ್ತಿಗೆ ಸಂತೋಷವಾದಂತ ತಾಯಿ. ನಿನ್ನಂತ ಮಗನನ್ನು ಹೆತ್ತರಲ್ಲ, ಹಾ, ನಾನೇ ಕಲ್ಯಾಣ. ಹಾಗಲಿ ಮಾತೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ. ಜನನಿ, ನಾನೊಂದು ಮಾತು ಹೇಳಿದ್ರು ಚೆನ್ನಾಗಿ ಕೇಳಿರಿ. ಸತಿ ರೇಣುಕ, ಸತಿ ರೇಣುಕ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಇರಲಿ ನಿನಗೆ ಚಿರಕಾಲ ಸರ್ವತ್ರ. ಆಹೋ, ಧರಣಿ ಜನಕರೇ, ಎಂತ ತಾಯಿಯ ತಂದೆಯ ಮಾತನ್ನು ಕೇಳಿ ಹೋಗಿ ಬಾ ಪುತ್ರ. ಜಯವಾಗಲಿ ಸರ್ವತ್ರ. ಭಗಿನಿ, ಎಂತ ತಂದೆ ತಾಯಿಯ ಆಶೀರ್ವಾದವನ್ನು ಮಾಡಿ ಪಡೆದುಕೊಂಡನು. ಇನ್ನು ಈ ಮೂರಾಟವನ್ನು ಸುತ್ತಿ ಮಲಗ್ರಮ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಳ್ಳಲು ನಡೆಯಲು ಸಾಧ್ಯತೆ. ವಿಶ್ವದಿಂದಾಗಲಿ ಭಗಿನಿ. ಅದೇ ಪ್ರಕಾರ ಯುದ್ಧಕ್ಕೆ ತಂದಿದ್ದನಾಗಲೇ ಕ್ಷತ್ರಿಯ ಅಲಮಲೆ. ಬಡಚೋರಿಯಾದ ಜಮದಲ್ಲಿ ಬಂದಿದ್ದಕ್ಕೆ ಅವನ ಮಗನಾದ ಪರಶುರಾಮನು ಅರನಡೆಯನ್ನು ಹೊರವನ್ನು ಪಡೆದು ಎನ್ನನ್ನು ದೇಶದಿಂದ ಬಂದಿರುವಂತೆ ಬ್ರಾಹ್ಮಣ ಮುನಿ ಕುಮಾರನನ್ನು ದಂಡಧರಣ ಯಮಪುರಕ್ಕೆ ಕಳಿಸಿದರಲ್ಲಿ ರಣಮಂದಿರಕ್ಕೆ ಹೋಗೋಣ ಹಿಡಿಯಲೇ ಸಾರದು ಅತಿ ಯಪ್ಪ ಇಬ್ಬರು ಬಂದರು ಅವ್ರಿಗೆ ಒಂದೇ ಸಮಾಧಾನ ಹೇಳಿ ಮುಂದಕ್ಕೆ ಹೋಗೋಣ. ದೀರ್ಘಕಾಲ ಸುಮೈನಿ ಆಗ್ಬಾರದೆ ಎನ್ನ ಅರಮನೆಯಲ್ಲಿ ವಜ್ರ ಹೊರಗಿರದಂತೆ ಬೆಲೆ ಬಂಗಾರದ ಗಂಡುಗಳಿವೆ. ಹೌದಲ್ಲ ಹೆಚ್ಚಗಳಿಗೆ ಹೊಡಿ ಒಂಬತ್ತು ಕಾಂತ, ಕಾಂತಿ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ಏತಕ್ಕೆವಲ್ಲವೇ?
ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಯಾತಕ್ಕೆ ತಿಳಿಸಬೇಕು ಸುಂದರಿ? ಕಾರ್ಯವೇ ಜಯವಾಗುವುದು. ಸತಿಯ ಮುಂದೆ ತಿಳಿಸಿದರೆ ಜಯವಾಗುವುದಿಲ್ಲ. ನಿನಗೆ ಗೊತ್ತಿರುವುದು. ಇಲ್ಲಿ ಕೆಟ್ಟವನ್ನು ಇನ್ನೇನು ಹರಿಯದವಲ್ಲ ಸುಂದರಿ? ಅರಿತಿಲ್ಲ ನಾನು. ಏ ಸುಂದರಿ, ಏ ಕಾಂತ, ರಾಜನ ಹೆಂಡತಿ ಯಾರ ಮೇಲೆ ನೀನು ಅಷ್ಟು ನೀನಾದರೂ ತಿಳಿಸು. ಏ ಸುಂದರಿ, ಕಾಂತ, ಎಷ್ಟು ಮಾತ್ರಕ್ಕೆ ತಿಳಿಸಿದವಲ್ಲವೇ? ತಿಳಿಸುವುದಿಲ್ಲವೇ? ಹೇಳಬೇಕು. ಅಹೋ ಕಾಂತ, ಅದೇ ಕಾಂತಿ, ಪ್ರಿಯ, ಪ್ರಿಯ ಸುಂದರಿ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ಕಾಂತಿ, ನಾನು ಗೋವನ್ನು ತಿಳಿಸಬೇಕು ಸುಂದರಿ. ನಿನ್ನ ಸತಿಯಾದ ಎನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪೈನದಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ವಿಷಯ ಬೇಕಾದ್ರೆ ತಿಳಿಸಿದೆ, ಇಷ್ಟು ಬೇಕಾದ್ರೆ ತಿಳಿಸಿದೆ. ಈ ನಿನ್ನ ಗಂಡನ ಸುಂದರ ತಲೆ ಮೇಲೆ ನೀನು ಒಂದು ಸಾರಿ ಕುಳಿತುಕೋ. ನಾನು ಗೋವನ್ನು ತಿಳಿಸಿ ಹೋಗಬೇಕು ಹಾಗಾದ್ರೆ ನಿನ್ನ ಗಂಡನ ಬಿಡುಗಡೆ ಕೊಡಬೇಕು ಸುಂದರಿ. ಹೇ ನಾರಿ, ಸತ್ಕುಣ ನಾರಿನೇ, ಆ ಕೋರಿಗೆ ಬ್ರಾಹ್ಮಣನಾದ ಪರಶುರಾಮನ ಅರಮನೆಯನ್ನು ಹೊರಬುಡು ಎನ್ನೊಂದು ದೇಶವನ್ನು ಪ್ರತಿಜ್ಞೆ ಮಾಡಿರುವಂತೆ ಬಾಪು ತಕ್ಷಣ ಮದದಿಂದ ಮೆರೆಯ ಪರಶುರಾಮನಿಗೆ ಸಮರ ಗಂಟೆಯನ್ನು ಬಿಡಿಸಿ ಪಂಚಾಂಗ ಹೇಳುವ ಪಟ್ಟನ್ನು ಕಟ್ಟಿ ಹೊರಗೆ ಗೋವಿಡಿಸಬೇಕ. ನಾನು ಗೋವ ಕಾರ್ಯಕ್ಕೆ ಮಾಡಿದ್ರೆ ನಾನು ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಅಲ್ಲಿಗೆ ಬೇಕಾಗುತ್ತೆ. ಎಷ್ಟು ಮಾತಕ್ಕೆ ಏತಕ್ಕೆ ತಿಳಿಸಬೇಕು? ಎಷ್ಟು ಮಾತಕ್ಕೆ ತಿಳಿಸುವುದಿಲ್ಲವೇ? ನಿನ್ನ ಅರ್ಧಾಂಗಿ ಅಲ್ಲವೇ? ತಿಳಿಸಬೇಕು. ಸತಿಗಳ ಮುಂದೆ ತಿಳಿಸದಕ್ಕೆ ಹೋದರೆ ನಿನ್ನ ಕಾರ್ಯವು ಎಂದಿಗೂ ಜಯವಾಗಲಾರದು. ಸಾಧ್ಯವಾಗಿ ಜಯವಾಗಿ ಮಾಡಿ ಮುಂದಿರುವ ಸುಂದರ ತಿಳಿಸುವುದಿಲ್ಲವೇ? ಜಯಿಸುತ್ತಿರುವ ಸುಂದರ ಹೇಳಿದ ಕೇಳು. Thank you.
ಕಾಂತೆ ಸಲ್ಲವಿದ್ದ ಬಾಣಗಳನ್ನು ಪಡೆದು ಎಲ್ಲಿಗೆ ಹೋಗುವೆ ನಿಲ್ಲು. ಇಲ್ಲೇ ಮುದುರ ಮುದ್ದ ದೇಹದವರೇ ಈಗೋ ಈ ನಿನ್ನ ಗಂಡನ ಪೀಠವನ್ನು ಅಲಂಕರಿಸು. ಅಯ್ಯ ಪಾಲಕರಿಂದ ಹೊರಬಂದ ಪರಶುರಾಮನ ತಿಳಿಸುವವರಾಗಿ ಬರೆದ ಜಯಿಸಬಾರದೆಂದು ಹೊರ ಪಡೆದ ಪರಶುರಾಮನ ಜಯಿಸಿ ಬರಲು ಕಾರಣಕ್ಕೆ ಹೋಗುವುದೆಂದಿದ್ದ ಅವನನ್ನು ಜಯಿಸಿದರೆ ಮಾತ್ರ ಅವನು ಹೀರಲಿಕ್ಕೆ ಸಾಧಕ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಆ ನೀತ ಕುಲಕ್ಕೆ ವೈರಿಯಾಗಿರುವ ಪರಶುರಾಮನ ಜಯಿಸಿ ಬರುವೆಯ? ಆಗುವುದಿಲ್ಲ ಕಾಕ. ಅವನು ಶಿವನಿಂದ ವರವನ್ನು ಪಡೆದುಕೊಂಡು ಬಂದಿರುವನು. ಠಾಕ್ರೆ ಮುನಿಗಳಿಂದ ವಿದ್ಯೆಯನ್ನು ಕಲಿತಿರುವೆಯ? ಸಾವಿರ ಭುಜಬಲವನ್ನು ಪಡೆದುಕೊಂಡಿರುವೆಯ? ಆದರೆ ರಾಮನನ್ನು ಪರಶುರಾಮನನ್ನು ಜಯಿಸಲಾರೆ. ಅವನು ಯಾರನ್ನಾದರೂ ಜಯಿಸಿದ ಕಾಕ ಹೇಳಲು
ಹೃದಯೇಶ್ವರ, ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗಲೆಂದು ಹೇಳ್ತಿರುವೆಯಲ್ಲ ಕಾಕ, ನಾರಾಯಣನ ಅವತಾರವೇ ಈ ಪರಶುರಾಮನು. ಆದ್ದರಿಂದ ಪರಶುರಾಮನನ್ನು ಜಯಿಸಲು ನಿನ್ನಿಂದ ಆಗಲಾದ ಮಾತನ್ನು ತಿಳಿ ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಆವೇಶ. ಏನೋ ಭ್ರಷ್ಟರೇ, ಆ ಪರಶುರಾಮನ ಗುಣಗಾನ ಮಾಡುವುದಕ್ಕೆ ನಾನನ್ನು ನಿಲ್ಲಿಗೆ ಕರೆದಿಲ್ಲ. ಆಹಾ. ಚಂದ್ರವಂಶದಲ್ಲಿ ಉತ್ತರ ಈ ಗರಿಸುವವನಿಗೆ ಅರಣ್ಯದಲ್ಲಿರುವ ಆ ಬ್ರಾಹ್ಮಣ ಎನ್ನ ಜಯಿಸಿದ ಸುರೇಖ ಇಂಥ ಸಮರದಲ್ಲಿ ಅವನನ್ನು ಜಯಿಸಿದ್ದರೆ ನಾನು ಹುಚ್ಚೆ. ಪ್ರಾಣೇಶ್ವರ, ಮತ್ತೆ ಏನು ಹೇಳಿದೆ? ಪರಶುರಾಮನ ಕೂಡ ಇದ್ದರು. ಪರಶುರಾಮನಿಗೆ ಗೆದ್ದು ಬರುವೆಯಾ? ಬೇಡ ಪ್ರಿಯ, ಯಾತಕ್ಕೆ ನಡೆಸಿದ್ದಾರೆ? ಆತನು ಸಾಮಾನ್ಯ, ಅವನು ಯಾರಾದ ನನ್ನನ್ನು ಏನು ಸುಂದರಿ? ಯಾಕೆ? ಅವನ ಮಹಾಬಲ, ಆ? ಅವನ ಮಹಾಬಲ. ನಾನು ಪರಕ್ಷಣ ಸುಂದರ ಪರಶುರಾಮನ ವಿಚಾರವನ್ನು ಮೊದಲುವೆಯಾ? ಸಹಜವಾಗಿ ಜಯಿಸುವವರನ್ನು ಸುಂದರಿ ಅವನ ವಿಚಾರ ಹೇಳಲೆ ಅದೇ ಸಮಾಜ ಸುಂದರಿ ಪರಶುರಾಮನನ್ನು ಧಾರನ್ನು ತೆಗೆದುಕೊಂಡಿರಬೇಕು. ಅವರ ಧಾರಾಳವನ್ನು ಹೇಗೆ ಮಾಡೋದು ಸುಂದರ? ಪರಶುರಾಮನೇ ಶ್ರೀಮನ್ನಾರಾಯಣ. ಸುಂದರ ಶ್ರೀಮನ್ನಾರಾಯಣ ಹತ್ತಟ್ಟಿಯಾಗಿ ಬರಲು ನನ್ನನ್ನು ಏನು ಮಾಡುವುದು ಸುಂದರಿ? ನಿನ್ನನ್ನು ಕೊಂದಾಡುತ್ತಿದ್ದವನು ಸುಂದರ ನಾನು ಅವರನ್ನು ಕೊಂದಾಡಿದ್ದೇನೆ ಸುಂದರ. ನಿನ್ನ ಬೆಲೆಯನ್ನು ತಿಳಿದು ಸುಂದರ ಇಬ್ಬರ ಎಂದರೆ ಕಟ್ಟಿಗಳು ಈಗ ಅರ್ಥವಾಗಿಲ್ಲ ಅವರಿಗೆ. ಯಾಕೆ ಪ್ರಿಯ ಸುಂದರಿ ಸೊಮ್ಮನ ಸತಿಯಾದ ಎನ್ನ ಮಾತನ್ನು ಕೇಳು. ನಿನ್ನ ದುರ್ಗಾಸ್ಯವನ್ನು ಮರೆ ಮಾಡು. ನಮ್ಮ ಹನುಮಂತರಕ್ಕೆ ಹೋಗಿ ಹಿಡಿತೀಯ. ಏನು
ಅಯ್ಯೇ ನಲ್ಲೆ, ನೀನು ಎಷ್ಟು ಇದುವಾಗಿ ಹೇಳಿದ್ರು ನಾನು ನಿನ್ನ ಮಾತು ಕೇಳುತ್ತಿಲ್ಲ. ಈ ನಿನ್ನ ಕಾಕರಾದ ಕಾರ್ತಿಕೀಯ ಅರ್ಜುನನು ಸಾಮಾನ್ಯರಲ್ಲ. ಕಾಂತೆ ಸಮರಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಿಕಾ. ನೀನು ಎಷ್ಟು ಹೇಳಿದರೂ ಆಗುವುದು ನಿಧಾನ. ಆತೆ ಏನು ಏನ್ ಹೇಳ ಸುಂದರಿ? ಇದ್ದಾರೆ ಸಿಂಹನ ಅರಮನೆಗೆ ಹೋಗು ಸುಂದರಿ, ಹೋಗು ಸುಂದರಿ, ಹೋಗು ಸುಂದರಿ. ಆಟವನ್ನು ಬಿಟ್ಟು ಬಿಡು. ಎಷ್ಟು ಮಾತಕ್ಕೆ ಇದು ಸರಿಯಲ್ಲ. ಚಾಲೆಂಜ್ ಮನೆ ನಿಂಗಣ್ಣನವರು ಸುಮಾಕ್ಕನವರಿಗೆ 200 ರೂಪಾಯಿ ಪ್ರೇಮ ಕಾಣಿಕೆ ಗಾಯನ ಮಾಡಿರ್ತಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಶಾಂತ ನೀರು ಕುಡಿದೆಯಾ? ಇಲ್ಲೇ ನೀರು ಕುಡಿದ್ರೆ ಪರಶುರಾಮನನ್ನು ಹೇಗೆ ಜಯಿಸುವೆ? ಅದೇ ಸುಂದರಿ, ಅವನ ಎಂಡರಕ್ಕಿಂತ ಅವನೇನಾದ್ರೆ ಈಗಿಯಾಗಲ್ಲ ಸುಂದರಿ. ನೀರು ಕುಡಿದಷ್ಟು ಅವನಲ್ಲ ಬರಬೇಡ ಸುಂದರಿ. ಹೌದು ಸುಂದರಿ, ನೀರು ಕುಡಿದು ಬಂದಂತವನನ್ನು ಸಂಹಾರ ಮಾಡಿ ಬರುವಾಗ ಹೌದು ಸುಂದರಿ. ಕಾಂತ ಕಾಂತೆ, ಪ್ರಿಯ ಪ್ರಿಯ ಸುಂದರಿ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ಪರಶಿವನಿಂದ ಘೋರ ತಪವನ್ನು ಗೈರು ಪಾಶುಪತಸ್ಥವನ್ನು ವರವಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನು ಆ ಪರಶುರಾಮ. ಈ ಶಾಸ್ತ್ರಗಳಿಂದ ನಡೆಯುವುದಲ್ಲ ಸುಂದರಿ. ಕಾಂತ ಕಾಂತೆ, ಆತನಿಂದ ಪರಶುರಾಮನನ್ನು ನೀನು ಸರ್ವತ ಜಯಿಸಲಾರದೆಂದು ತಿಳಿದುಕ ಕಾಂತ. ತ್ಯಜಿಸು ನಿನ್ನ ಅಯ್ಯೇ ಕಾಂತೆ,
ಹಾಗೆ ಎನ್ನ ಪಟ್ಟದ ಹೊರಗಿನ ಸುರೇಖ ಪರಶಿವನಿಂದ ತ್ರಿಶೂಲ ಪಡೆದ ಪರಶುರಾಮನು ಒಂದು ಹಿಂದೂ ಸಂಗ್ರಾಮದಲ್ಲಿ ಜಗದೀಶ ಮಹಾರಾಜನ ಅಲ್ಲಿಗೆ ಕಳಿಸಿಬಿಟ್ಟರೆ ನಾನು ಶಾಸ್ತ್ರ ಭಾವ ಏನಿಸಿ ಸಾರ್ಥಕೆಯನ್ನು ರಾಣಿ ಬೇಡ ಪ್ರಿಯ ನಿನ್ನ ಪಾತ್ರವನ್ನು ಬಿಡುವುದಿಲ್ಲವೇ? ಮಾತ್ರಕ್ಕೆ ಬಿಡುವುದಿಲ್ಲವಲ್ಲವೇ? ಬಿಡಬೇಕು ಪ್ರಿಯ. ಕಾಂತಿ ಹೇಳು ನನಗೆ ಕೇಳು. 34 ಕೋಟಿಗೆ ಅಧಿಪತಿಯಾದ ದಶಕಂಠ ರಾವಣನ ನನಗೆ ಸ್ವತಃ ನೀನು ಪರಶುರಾಮನಿಗೆ ಸೋತು ಬರುವುದಿಲ್ಲ. ಏ ಸುಂದರಿ, ದಶಕಂಠ ರಾವಣನ ಸೋಲಿಸಿದ ನನಗೆ ನೀನು ರಾವಣನನ್ನು ಸೋತಿರಬಹುದು, ಆದರೆ ಮಕ್ಕಳನ್ನು ಕೆತ್ತು ಬಂದಿರುವನು ಆ ಪರಶುರಾಮನು. ಏ ಸುಂದರಿ, ಅವನು ಎಲ್ಲಿನ ಮುಂದೆ ಆಟ ಅವನು ನನ್ನನ್ನು ಮುಂದೆ ಆಟ ಆಡುವುದಿಲ್ಲ. ಸುಂದರಿ ಸುಂದರಿ, ನಿನ್ನ ಮುಂದೆ ಏನು ನಡೆಯುವುದಿಲ್ಲ. ನನ್ನ ಮುಂದೆ ಅವನು ಅವನ ಮುಂದೆ ನನ್ನನ್ನು ನಡೆಯುವುದಿಲ್ಲ. ಈಗ ನೀವು ತಾಳು. ಪರಶುರಾಮನನ್ನು ಸಾಮಾನ್ಯಗಳನ್ನು ತಿಳಿದುಕೊಳ್ಳಬೇಡ. ನನ್ನ ನಾನು ಸಾಮಾನ್ಯಗಳನ್ನು ತಿಳಿದಿರುತ್ತದೆ. ನೀನು ಸಾಮಾನ್ಯನಲ್ಲವಂತೆ ಇಬ್ಬರನ್ನು ಕಟ್ಟಿಕೊಟ್ಟಿದ್ದೀವಿ. ಮತ್ತೆ ಇಬ್ಬರು ಎಲ್ಲರನ್ನು ಕಟ್ಟಿಕೊಂಡ ಮೇಲೆ ನಿನಗೆ ಅರ್ಥವಾಗಿಲ್ಲವೇ ಸುಂದರಿ? ಪ್ರಿಯ ಸುಂದರಿ, ಪ್ರಿಯ. ಆದರೆ ಆ ಪರಶುರಾಮನು ಘೋರ ತಪವನ್ನು ಗೈದು ಪರಶುವಿನಿಂದ ವರವನ್ನು ಪಡೆದಂತೆ ನಾನು ದತ್ತಾತ್ರೇಯರಿಂದ ವರವನ್ನು ಪಡೆದಿರುವುದಲ್ಲವಲ್ಲದೆ ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಆದೇಶ. ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಕಾಂತಿ, ಅವರನ್ನು ಯಾರನ್ನು ಜಯಿಸಿದವಲ್ಲದೆ ಹೇ ಸತಿಯೇ, ಇಂಥ ನೀತಿ ಮಾತು ನನಗೆ ಏಕೆ ಕೇಳುತ್ತೆ? ನಾರಾಯಣನ ಯಾವ ದೊಡ್ಡ ಸೂರವನ್ನು ಎನ್ನ ಮುಂದೆ ಕಿತ್ತಿ ಹೇಳುತ್ತೆ.
ಅವನು ನಾರಾಯಣನಾಗಲಿ ಕಾಲ ಯಮನಾಗಲಿ ಎನ್ನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಹೇ ಕಾಂತಿ, ಬಳಿದೆ ಯಕ್ಷ ಗೈಡೆ ಗಂಧರ್ವರು ಅವನ ಪಕ್ಷ ವಹಿಸಿ ಬಂದರು. ನಾನು ಕಂಡು ಬಿಡುವುದಿಲ್ಲ ಮತ್ತು ಭಯ ಬರುವುದಿಲ್ಲ. ಕಾಂತಿ, ಸುಮ್ಮನೆ ನಮ್ಮ ಅರಮನೆಗೆ ಹೋಗಲು ಹೇಳಿದ್ರಲ್ಲವೇ, ಎಷ್ಟು ಮಾತ್ರಕ್ಕೆ ಬರುವುದಿಲ್ಲವಲ್ಲವೇ? ಒಬ್ಬೊಬ್ಬರು ಸಮಾಧಾನ ಹೇಳಿದ್ರೆ ಕೇಳಕಲ್ಲ, ಮತ್ತೆ ಇಬ್ರು ಒಂದೇ ಸರಿ ಹೇಳ್ಬೇಕು ನೀವು. ನೀವು ಯಾವ ಮತ್ತೆ ಇಬ್ರು ಮಾತು ಹೇಳು. ಏನಂತ ಹೇಳ ಸುಂದರಿ? ಕನ್ಯಾದಾನ ಮಾಡಿ ಬಂದಿರುವುದರಿಂದಲೇ ಆದ ಕಾರಣ ನಿಮ್ಮನ್ನು ದಲಿತ ರಾಜ್ಯವಾಗಿರುತ್ತದೆ. ನಾನೇನು ಗದರಿಸಲು ಹೇಳಿಲ್ಲ. ಕಾಂತಿ, ಹೇಳಿಲ್ಲ. ಅದಕ್ಕೆ ಚೆನ್ನಾಗಿ ಆಗ್ತದೆ. ಏನೆಂದು ಕರೆಯುವುದು? ಜನಗಳು ಎಲ್ಲಿಂದ? ನಾವು ಏನು ಹೇಳಿಲ್ಲ. ಸುಂದರಿ, ನಾನು ಹೇಳಿದ್ದಲ್ಲ ಸುಂದರಿ. ಅದಕ್ಕೆ ನೀನು ಹೇಳಿದ್ರೆ ಹೌದು ಸುಂದರಿ.
ರೂಪಾಯಿ, ಚಂದ್ರಿಕಾ ಅವ್ರಿಗೂ 200 ರೂಪಾಯಿ. ಒನ್ಸ್ ಮೋರ್ ಅಂತ ಹೇಳ್ತಾ ಮತ್ತೆ 200 ರೂಪಾಯಿ ಕೊಟ್ಟಂತ ಕೊಡಿ. ಒಂಬತ್ತು ಒನ್ಸ್ ಮೋರ್. ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತ ಕಾಕ ಆ ಭಕ್ತ ಪ್ರಹ್ಲಾದ ಭಕ್ತಿಯಲ್ಲಿ ಮೆಚ್ಚಿ ಕಂಬನಿಂದಲೇ ಹೊರಬಂದ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣ? ನಿನಗೆ ಹೇಳ್ತಿರುವರು ಅವರು ಸುಂದರ ಇಲ್ಲ ಅವನ ಪ್ರತಿರೂಪವೇ ಈ ಪರಶುರಾಮನು. ಕಾಂತ ಕಾಕೆ ಆದ್ದರಿಂದ ಪರಶುರಾಮನನ್ನು ನೀನು ಜಯಿಸಲಾರೆ ಎಂದು ತಿಳಿ ನಿನ್ನ ಹಠವನ್ನು ಬಿಟ್ಟು ಬಿಡು ಕಾಂತ ಗುಣವಂತ. ಹಾಗೆ ತ್ರಿಪುರ ಸುಂದರಿ ಶ್ರೀರೇಖ ಬಾಲಕನಾದ ಲಕ್ಷ್ಮೀಕಾಂತನ ಪ್ರಾಣಾದನ ರಕ್ಷಣೆ ಮಾಡಲು ಸ್ತಂಭದಿಂದ ಬಂದನನ್ನು ಹೇಳಿ ಸಂಭ್ರಮವನ್ನು ನಿನಗೆ ತಿಳಿಸಿ ಹೇಳಿದೆ. ಬಳ್ಳಿ ಹರಿ ಎಂಬುದು ಯಾರ ಎದುರಿಗೆ ನಿಂತು ಯುದ್ಧ ಮಾಡಿ ಗೆದ್ದಿರುವನು. ಆದ ಕಾರಣ ನಿನ್ನಂತ ಹೆಂಗಸಿಗೆ ಅರ್ಥವಾಗುವ ಮಾತಲ್ಲ, ವ್ಯಕ್ತವಾಗಿ ಒತ್ತು ಬೆಳೆದು ಹೆಣ್ಣನ್ನು ತಡೆಯಬೇಡ ಸುರೇಖ. ಪ್ರಿಯ, ಇದು ಹೊಸ ನಿರ್ಧಾರವಲ್ಲವೇ? ಹೌದು ಸುಂದರಿ, ಸತ್ಯರೊಡನೆ ಸರ್ವಸಂಗ ಅವನನ್ನು ಜಯಿಸಿಕೊಂಡ ಮೇಲೆ ಸುಂದರಿ ಜಯಿಸಿ ಬರದಿದ್ದರೆ ನೀನು ಹೋಗು ಎಂದು ಹೇಳಿದರೆ ನಿನ್ನನ್ನು ಕಟ್ಟಿಕೊಳ್ಳುತ್ತೇನೆ. ನೀವು ಬರೋದು ಮುಂದೆಗಿಂತ ನಾಡಿರುವುದು ನೋಡ. ಬಾರೋ ಬಾರೋ ಕಲ್ಯಾಣ ಇಬ್ಬರು ಕಲ್ತು ಕುಣಿಸಿ ಅರ್ಚನೆ ಕೂಡ ಮಾಡ್ಬಿಟ್ರೆ ಮಾತು. ಸುಂದರಿ ಹೌದು ಸುಂದರಿ ಬಹಳ ಆಯಾಸ ಪಡಬೇಡ.
ಶ್ರೇಯಸ್ಸಂದರೆ ನಿನ್ನ ಇಷ್ಟದಂತೆ ಜೈರಾರ್ಥನೆ ಮಾಡುವುದು. ಕ್ಷೇಮವಾಗಿ ಹೋಗಿ ಬಾ ಕಾಂತ. ನಿನ್ನ ಇಷ್ಟದಂತ ಆಧರಿಸಿದ್ದಾರೆ ಮಹಾ ಬುದ್ಧಿವಂತ. ಹೌದು ಸುಂದರೆ. ಹಾಗೂ ಸೋಮನಗೌಡರು, ಮೇಟಿಗೌಡರು, ವೆಂಕಟೇಶ್, ನಮ್ಮ ಗುರುಗಳಾದ ಪಂಚಾಯತ್ ತಾತನವರು ಎಲ್ಲರೂ ಬಹಳ ಒತ್ತಡದಿಂದ ಈ ಆಟವನ್ನು ನಡೆಸಿಕೊಟ್ಟಿದ್ದಾರೆ. ಜೀವನದಲ್ಲಿ ಅವರನ್ನು ನಾನು ಯಾವತ್ತಿಗೂ ಮರೆಯುವುದಿಲ್ಲ. ದೇವರು ಆರೋಗ್ಯ ಆಯಸ್ಸು ಅವರಿಗೆ ಎಂದಿಗೂ ಕೊಡಲೆಂದು ನಾನು ಆಶಿಸುತ್ತೇನೆ. ಸಾರಥ್ಯ ಆ ಜಗತ್ತಿ ಮುನಿಕುಮಾರನ ಅರಣ್ಯನ ಬರುವಂತ ಪರಶುರಾಮನಾಗಿ ಬಂದಿರುವಂತೆ ಆ ಬ್ರಾಹ್ಮಣ ಮುನಿಕುಮಾರನ ಪೌರಿಸುವ ಎಷ್ಟು ದಿನವಾದ ನೋಡಿದೆ. ಈ ಶಾಸ್ತ್ರ ಕಾವಿನ ಮುಖಬಲ ಬರಕ್ಕಾಗದಂತ ಅವನ ಮತ ಮಾಡಿ ಬರೋದಕ್ಕೆ ರಣಮಂಡಲಕ್ಕೆ ಹೋದವನು ನಡೆಯಲು ಸಾರಥ್ಯ ಜಾಗ್ರತೆ ಮುಸುದಿಂದ ಸನ್ಮಾನ ಮಾಡುವುದಕ್ಕೆ
ಮಧುರ ಲಿಂಗಣ್ಣ ಇವರು ಕಾರ್ತವೀರ್ಯನ ಪಾತ್ರದವರಿಗೆ 200 ರೂಪಾಯಿ ಮತ್ತು ಭಾರ್ಗವನ ಪಾತ್ರ ಮಾಡಿದವರಿಗೆ 200 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಗೆ ಯಾರು ಮಾಡಿರ್ತಾರೆ. ನಾನೆಲ್ಲರ ಸಮಯದಲ್ಲಿ ಅತಿ ಜ್ಞಾನವಂತನಾದ ನಮ್ಮ ಸಮದಕ್ಕಿಯನ್ನು ಕೊಂದು ಹೋಗಿರುವೆಯಾ? ಮೊದಲು ನನ್ನ ಪಾದಕ್ಕೆ ಶರಣಾಗತ ನಾವು ಈ ತಕ್ಷಣವೇ ನಿನ್ನ ಧರ್ಮ ಸರಿಯನ್ನು ಬಿಡುವೆ. ಬ್ರಾಹ್ಮಣ ಪುಣ್ಯ ಅದರಿಂದ ಈ ಪರಶುವರನ್ನು ಪರವಾಗಿ ಪಡೆದುಕೊಂಡು ಬಂದಿರುವನು. ಈ ಪರಶುವರನ್ನು ನೋಡಿ ಮಾತನಾಡಿಕೊಂಡ ಆರಿಸುವನು ನಿನ್ನ ಯಾರುಂಡ? ಈ ಪರಶುರಾಮನೆಂಬ ಬ್ರಾಹ್ಮಣ ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿಮ್ಮಪ್ಪ ನಮ್ಮ ಭ್ರಷ್ಟರು ಕಾಮದೇ ನಮ್ಮಂತ ರಾಜರಿಗೆ ಕೊಡುವಂತೆ ಕೇಳಿದರೆ ಇಂಥ ಅಮೂಲ್ಯ ವಸ್ತು ನಿಮಗೆ ಏತಕ್ಕೆ ಎಂದು ಕಂಡಾಗೆ ಮಾತನಾಡಿದನು. ಕಡೆಗೆ ಈ ಪ್ರಚಂಡ ಸಹಸ್ರಭಾವದಿಂದ ಮಣಿದನ ರಾಮ ನಿನಗೆ ಮೇಲೆ ಪ್ರಾಣದ ಮೇಲೆ ಆಸೆ ಇದ್ದರೆ ಮಾಡುವ ಹಿಂದೆ ಇದ್ದಕ್ಕೆ ನಿನ್ನ ಮಾಡುವ ನಿನ್ನ ನಾಮ ಎಲೈಗೊಂಡ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧನಾಗಲು. ಸಾರಥ್ಯ, ನನ್ನ ತಂದೆಯನ್ನು ಕೊಂದ ಕಾರ್ತವೀರ್ಯನೆಂಬ ಹದವನನ್ನು ಈಗ ಹತ ಮಾಡಿದನು. ಇನ್ನು ಕೈಲಾಸಕ್ಕೆ ಈ ವರ್ಷವನ್ನು ಹಿಂದಕ್ಕೆ ಶಿವನಿಗೆ ಕೊಡುವುದಕ್ಕೆ ಕೈಲಾಸಕ್ಕೆ ರಥವನ್ನು ಆರಿಸು. ಸಾರಥ್ಯ, ಹೊರತು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಲ್ಲ ಬೇಸ್ ನಿಂತ ಬೇಸ್ ಗಟ್ಟಿ ಕುಂತ ಹೆಂಗ್ ಮಾಡ್ತೀನಿ ರೈಟ್ ಸರ್ಕಾರ